ನಾವು ಅವರ ಸರಿ ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅವರು ಕಿವಿ ಇಂಡಿಯಾ ಕೆಲಸ ನಾನು ಮಾಡಿದ್ದೀನಿ. ಯಾವ್ಯಾವ ಗ್ರೂಪ್ಗಳಲ್ಲಿ ಯಾವ್ಯಾವ ಫೋಟೋ ಹಾಕ್ತಾರೋ ನನಗೆ ಗೊತ್ತಿಲ್ಲ. ಈ ಹಿಂದೆ ಒಂದು 100ರಿಂದ 150 ಜನ ಮುಖಂಡರುಗಳು ಸಹ ಚಂದ್ರಶೇಖರ್ ಸಾಹೇಬರಿಗೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರ ನಡವಳಿಕೆ ಬಗ್ಗೆ ಕೂಡ ನಾನು ಹೈಕಮಾಂಡ್ಗೂ ದೂರು ಕೊಟ್ಟಿದ್ದೀವಿ. ಎಲ್ಲ ಮುಖಂಡರುಗಳು 100-150 ಜನ ಎಲೆಕ್ಟೆಡ್ ಪೀಪಲ್ಸ್ ಹೋಗಿ ದೂರು ಕೊಟ್ಟಿದ್ದೀವಿ. ಅವರು ಅದಕ್ಕೆ ಏನು ಕ್ರಮ ವಹಿಸಿದ್ದೀವಿ ಅಂತ ಗೊತ್ತಿಲ್ಲ. ಆಮೇಲೆ ಮಂತ್ರಿಗಳ ಸಮ್ಮುಖದಲ್ಲಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿದ್ರು. ಆ ಸಭೆ ಕೂಡ ಆಗಲಿಲ್ಲ. ಇದು ನಮಗೇನು ಇನ್ನು ಶಾಸಕ ಚಿಕ್ಕ ಹುಡುಗರು, ವಯಸ್ಸು ಚಿಕ್ಕದು, ಬಹಳ ಅನುಭವ ಕಲಿಯೋಂಥ ವಯಸ್ಸು. ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಹೋದರೆ ಒಳ್ಳೆಯದು ಅನ್ನೋ ಒಂದು ಉದ್ದೇಶ ಬಿಟ್ಟರೆ ನಮಗೂ ಅವ್ರಿಗೂ ವೈಯಕ್ತಿಕವಾಗಿ ಏನೂ ಇಲ್ಲ. ನಡ್ಕೊಂಡೋಗಿ ಕಾಂಗ್ರೆಸ್ ಪಕ್ಷ ಕಟ್ಟ ಅಂತ ಕೆಲಸ ಆದರೆ ಬಹಳ ಖುಷಿ ಪಡೋ ಅಂಥವನು ಮೊದಲನೇ ನಾನು. ಯಾರ್ಯಾರೋ ಬೇರೆ ಬೇರೆ ನನಗೆ ನೋಟಿಸುಗಳು ಏನು ನನಗೆ ವಾಟ್ಸಾಪ್ಗಳಲ್ಲಿ ನೋಟಿಸ್ ಬಂದಿದೆ, ಆದರೆ ನನ್ನ ಕೈಗೆ ಸೇರಿಲ್ಲ. ನನ್ನ ಕೈಗೆ ಸೇರಿದ್ರೆ ನಾನು ಏನು ಕಾರ್ಯದರ್ಶಿಗಳೇನಿದ್ದಾರೆ, ಯಾರು ಚಂದ್ರಶೇಖರ್ ಅವರಿಗೆ ನಾನು ಉತ್ತರ ಕೊಡೋ ಅಂಥ ಕೆಲಸ ನನಗೆ ಅದು ಗೊತ್ತಿಲ್ಲ. ನಾವು ಎದುರ್ಕೊಳ್ಳೋ ಅಂಥದ್ದಿಲ್ಲ. ನಾವು ಕಾಂಗ್ರೆಸ್ ಪಕ್ಷ ಸರಿ ಮಾಡೋದಕ್ಕೆ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಹೊರತು ಪಕ್ಷನ ಒಡೆಯೋ ಅಂಥ ಕೆಲಸ ನಾವು ಮಾಡಲಿಲ್ಲ. ಏನು ಮಾಧ್ಯಮಗಳಲ್ಲಿ ನಿಮಗೆ ಗೊತ್ತಿದೆ, 3 ಕೋಟಿ ರೂಪಾಯಿಯನ್ನು ಏನು ಚಿಂತಾಮಣಿಗೆ ಹೊತ್ಕೊಂಡು ಹೋಗಿದ್ದಾರೆ ಅಂತ ಎಲ್ಲ ಟಿ ವಿ ಚಾನಲ್ಗಳಲ್ಲೂ ಬರ್ತಿತ್ತು. ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೊಡೋ ಅಂಥ ಕೆಲಸ ನಾನು ಮಾಡಿದ್ದೀನಿ ಹೊರತು ಬೇರೆ ಯಾವ ಪಕ್ಷದ ವಿರೋಧಿ ಚಟುವಟಿಕೆಯನ್ನು ನಾನು ಮಾಡಿಲ್ಲ, ಮಾಡೋದೂ ಇಲ್ಲ. ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟೋ ಅಂಥ ಕೆಲಸ ನಾನು ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ನಮಸ್ಕಾರ.